ಇನ್ನು ಮುಂದೆ ಮತ ಹಾಕೋದಕ್ಕೆ ಇವಿಎಂ ಇರೋದಿಲ್ಲ. ವಿದ್ಯುನ್ಮಾನ ಮತಯಂತ್ರಗಳ ಕೈ ಬಿಟ್ಟ ಕೈ ಸರ್ಕಾರ. ಇನ್ನು ಮುಂದೆ ಈ ಒಂದು ಇವಿಎಂನಲ್ಲಿ ಮತ ಹಾಕೋದಕ್ಕೆ ಹೋಗ್ತಾ ಇದ್ರೆ ಅಲ್ವಾ, ಇನ್ನು ಮುಂದೆ ಅದು ಇರೋದಿಲ್ಲ. ಸದ್ಯಕ್ಕೆ ವಿದ್ಯುನ್ಮಾನ ಮತಯಂತ್ರಗಳನ್ನ ಕೈ ಬಿಟ್ಟಿದ್ದಾರೆ ಕೈ ಸರ್ಕಾರದವರು. ಇವಿಎಂಗೆ ಕೋಕ್, ಇನ್ನು ಮುಂದೆ ಬ್ಯಾಲೆಟ್ ಪೇಪರ್ ಬಳಕೆ. 31 ಜಿಲ್ಲೆ, 240 ತಾಲೂಕು, 187 ನಗರ, 5979 ಗ್ರಾಮ ಪಂಚಾಯಿತಿ. ಬ್ಯಾಲೆಟ್ ಪೇಪರ್ನಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್. ಇನ್ನು ಲೋಕಲ್ ವಾರ್ಗೆ ಇನ್ನು ಮುಂದೆ ಬ್ಯಾಲೆಟ್ ಪೇಪರ್ ಬಳಕೆಯನ್ನ ಮಾಡಂಗಿರೋದಿಲ್ಲ. ಎಲ್ಲಾ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ಮೊರೆ ಹೋದ ಸಿದ್ದರಾಮಯ್ಯ ಸರ್ಕಾರ. ಇವಿಎಂನಿಂದ ಮತಗಳ್ಳತನ ಆಗ್ತಿದೆ ಅಂತ ಆರೋಪವನ್ನ ಮಾಡಿದ್ರು. ಅತಿ ಹೆಚ್ಚಾಗಿ ಕಾಂಗ್ರೆಸ್ನವರು ಈ ಒಂದು ಆರೋಪವನ್ನ ಮಾಡಿದ್ದು. ದೇಶಾದ್ಯಂತ ಆರೋಪವನ್ನ ಕೈ ನಾಯಕರು ಮಾಡಿದ್ರು. ರಾಹುಲ್ ಗಾಂಧಿ ಅವರೇ ಈ ಒಂದು ಆರೋಪವನ್ನ ಮಾಡಿದ್ದು. ಹೀಗಾಗಿ ರಾಜ್ಯದಲ್ಲಿ ಇವಿಎಂಗೆ ಕೈ ಸರ್ಕಾರ ಕೋಕ್. ಮುಂದಿನ ಕಲಾಪದಲ್ಲಿ ಮಸೂದೆ ಮಂಡನೆಗೆ ನಿರ್ಧಾರ. ಜಿಬಿ ಎಲೆಕ್ಷನ್ಗೂ ಬ್ಯಾಲೆಟ್ ಪೇಪರ್ ಬಳಕೆಗೆ ತೀರ್ಮಾನವನ್ನ ಮಾಡಿದ್ದಾರೆ. ಈಗ ಲೋಕಲ್ ಬಾರ್ಗೂ ಇವಿಎಂಗೆ ಕೋಕ್ ಕೊಟ್ಟ ಸರ್ಕಾರ. ವಿದ್ಯುನ್ಮಾನ ಮತಯಂತ್ರಕ್ಕೆ ಈಗ ಕೊಟ್ಟಿದ್ದಾರೆ. ಇನ್ನು ಮುಂದೆ ಈ ಒಂದು ವಿದ್ಯುನ್ಮಾನ ಮತಯಂತ್ರವನ್ನ ಬಳಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ವಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಮುಂದೆ ಒಂದು ಬ್ಯಾಲೆಟ್ ಪೇಪರ್ ಬಳಕೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರದವರು ಈಗ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. 31 ಜಿಲ್ಲೆ, 240 ತಾಲೂಕು, 187 ನಗರ, 5979 ಗ್ರಾಮ ಪಂಚಾಯಿತಿ. ಎಲ್ಲಾ ಕಡೆಯೂ ಕೂಡ ಏನಾದ್ರೂ ಎಲೆಕ್ಷನ್ ಇದೆ ಅಂತ ಅಂದ್ರೆ ಆ ಒಂದು ಎಲೆಕ್ಷನ್ ಅಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಮಾಡಲಾಗುತ್ತೆ. ಈಗೇನು ವಿದ್ಯುನ್ಮಾನ ಅಂದ್ರೆ ಇವಿಎಂ ಬಳಕೆ ಮಾಡಲಾಗ್ತಾ ಇತ್ತು, ಆ ಒಂದು ಇವಿಎಂ ಅನ್ನ ಬಳಕೆ ಮಾಡಬಾರದು ಎಂಬ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರ ಸರ್ಕಾರದವರು ಬಂದಿದ್ದಾರೆ. ಯಾಕೆಂತಂದ್ರೆ ಈಗ ರಾಹುಲ್ ಗಾಂಧಿ ಅವರೇ ಸಾಕಷ್ಟು ಬಾರಿ ಈ ಇವಿಎಂ ಇಂದ ಮೋಸ ಆಗ್ತಿದೆ, ಈಗ ನಾವು ಸೋಲನ್ನು ಅನುಭವಿಸಬೇಕು ಅಂತಂದ್ರೆ ಈ ಒಂದು ಇವಿಎಂ ಕಾರಣ, ಇದರಲ್ಲಿ ಸಾಕಷ್ಟು ದೋಷಗಳಿದ್ದಾವೆ, ಇದರಿಂದ ಮತಗಳ್ಳತನ ಆಗ್ತಾ ಇದ್ದಾವೆ ಎಂಬ ಆರೋಪವನ್ನು ರಾಹುಲ್ ಗಾಂಧಿ ಅವರು ಸಾಕಷ್ಟು ಬಾರಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ರಾಹುಲ್ ಗಾಂಧಿ ಅವರು ಮತ್ತು ಮತಗಳ್ಳತನ ವಿರುದ್ಧವಾಗಿ ಅಭಿಯಾನವನ್ನು ಕೂಡ ಕೈಗೊಂಡಿದ್ರು. ಸದ್ಯಕ್ಕೆ ಈ ಒಂದು ಇವಿಎಂ ಕೈ ಬಿಡುವ ಬಗ್ಗೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಜೊತೆಗೆ ಈಗ ಬ್ಯಾಲೆಟ್ ಪೇಪರ್ ಅನ್ನ ಬಳಕೆ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈಗ ಜಿಬಿಎ ಎಲೆಕ್ಷನ್ ನಲ್ಲೂ ಕೂಡ ಈ ಒಂದು ಏನೀಗ ಬ್ಯಾನರ್ ಪೇಪರ್ ಇದೆ ಅದನ್ನ ಅಳವಡಿಕೆ ಮಾಡಲಿಕ್ಕೆ ಸದ್ಯಕ್ಕೆ ನಿರ್ಧಾರವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಬ್ಯಾಲೆಟ್ ಪೇಪರ್ ಬಳಕೆ ಮಾಡಿದ್ರೆ ಅದರಲ್ಲೂ ಕೂಡ ಕೆಲವೊಂದಿಷ್ಟು ದೋಷಗಳಿದಾವೆ ಅಂತ ಕೂಡ ಹೇಳ್ತಾ ಇದ್ರು. ಆದ್ರೆ ಈಗ ಈ ಒಂದು ಬ್ಯಾಲೆಟ್ ಪೇಪರ್ ಬಳಕೆ ಮಾಡಿದ್ರೆ ಎಷ್ಟು ಈ ಒಂದು ನಿಖರವಾಗಿರುತ್ತೆ ಅಥವಾ ಎಷ್ಟು ಸ್ಪಷ್ಟತೆಯಿಂದ ಕೂಡಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು ಲೋಕಲ್ ವಾರ್ಗೆ ಇನ್ನು ಮುಂದೆ ಈ ಒಂದು ಬ್ಯಾಲೆಟ್ ಪೇಪರ್ ಅನ್ನ ಬಳಕೆ ಮಾಡಲಾಗುತ್ತೆ ಅಂತ ಸಿದ್ದರಾಮಯ್ಯ ಸರ್ಕಾರದವರು ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಎಲ್ಲ ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ಏನಿದಾವೆ, ಈಗ ಗ್ರಾಮ ಪಂಚಾಯಿತಿ ಆಗಿರಬಹುದು, ಎಲ್ಲ ಒಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ಎಲೆಕ್ಷನ್ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಬ್ಯಾಲೆಟ್ ಪೇಪರ್ ಅನ್ನ ಬಳಕೆ ಮಾಡಲಾಗುತ್ತೆ ಎಂಬ ನಿರ್ಧಾರಕ್ಕೆ ಸದ್ಯಕ್ಕೆ ಬಂದಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಈ ಒಂದು ಇವಿಎಂ ಕೈ ಬಿಟ್ಟು ಬ್ಯಾಲೆಟ್ ಪೇಪರ್ ಬಳಕೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರದವರು ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಜಿಬಿಎ ಮತ್ತೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆಗಳೇನಿದೆ, ಜೊತೆಗೆ ಬೇರೆ ಬೇರೆ ಸ್ಥಳೀಯ ಚುನಾವಣೆಗಳೇನಿದೆ, ಆ ಎಲ್ಲಾ ಸ್ಥಳೀಯ ಚುನಾವಣೆಗಳಿಗೂ ಕೂಡ ಬ್ಯಾಲೆಟ್ ಪೇಪರ್ ಅನ್ನ ಬಳಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. ವೋಟ್ ಚೋರಿ ಆದ ಬಳಿಕ ಒಂದು ಹಂತಕ್ಕೆ ವಿವಿಪ್ಯಾಟ್ ಅಥವಾ ಏನು ಇವಿಎಂ ಮಿಷಿನ್ಸ್ ಗಳಿದೆ ಅದರಲ್ಲಿ ಫ್ರಾಡ್ ಮಾಡಬಹುದು, ಅಂದ್ರೆ ಹೆಚ್ಚಿನ ಮತಗಳನ್ನ ಬೇಕಾದಂತಹ ಪಕ್ಷಗಳು ಹಾಕಿಸ್ಕೊಳ್ಬಹುದು ಅನ್ನುವಂತ ಸ್ಪೆಷಲಿ ಬಿಜೆಪಿ ಮೇಲೆ ಆರೋಪ ಮಾಡಿದಂತಹ ಕಾಂಗ್ರೆಸ್ ಇದೀಗ ಅದಕ್ಕೆ ಒಂದು ಹಂತಕ್ಕೆ ಬ್ಯಾಲೆಟ್ ಪೇಪರ್ಗೆ ಮತ್ತೊಂದು ಮುನ್ನಡಿಯನ್ನ ಬರೆದಿರುವಂತಹದ್ದು. ಆ ನಿಟ್ಟಿನಲ್ಲಿ ಇವತ್ತು ಅಂದ್ರೆ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ತೀರ್ಮಾನ ಮಾಡಲಾಗಿದೆ. ಈಗ ಆಲ್ರೆಡಿ ಸ್ಥಳೀಯ ಚುನಾವಣಾ ಆಯೋಗ ಏನಿದೆ ಅದು ನಾವೆಲ್ಲದಕ್ಕೂ ಕೂಡ ಸಿದ್ಧವಾಗಿದ್ದೇವೆ. ಅವರು ಬ್ಯಾಲೆಟ್ ಪೇಪರ್ ಅಂದ್ರೆ ಬ್ಯಾಲೆಟ್ ಪೇಪರ್ ಅಥವಾ ಇವಿಎಂ ಅಂದ್ರೆ ಇವಿಎಂ ಎಲ್ಲದಕ್ಕೂ ಕೂಡ ನಾವು ಎರಡಕ್ಕೂ ಬದ್ಧ ಅನ್ನುವಂತಹ ಮಾತನ್ನ ಹೇಳಿತ್ತು. ಆದ್ರೆ ಅದು ಸಂಪುಟದಲ್ಲಿ ತೀರ್ಮಾನ ಆಗ್ಬೇಕಾಗಿದ್ದಂತಹ ವಿಚಾರ, ಯಾಕಂದ್ರೆ ಎಲ್ಲರ ಒಪಿನಿಯನ್ ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಆ ನಿಟ್ಟಿನಲ್ಲಿ ನಿನ್ನೆ ಸಂಪುಟ ಸಭೆಯಲ್ಲಿ ಈ ವಿಚಾರವಾಗಿ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಈ ಒಂದು ಇವಿಎಂ ಬ್ಯಾನ್ ಮಾಡಲಾಗಿದೆ. ಅಂದರೆ ಈ ಒಂದು ಇವಿಎಂ ಬಳಕೆ ಮಾಡಲ್ಲ,
ನಾವು ಈ ಒಂದು ಬ್ಯಾಲೆಟ್ ಪೇಪರ್ ಬಳಕೆ ಮಾಡ್ತೀವಿ ಅಂತ ಸದನದಲ್ಲೂ ಕೂಡ ಈ ಒಂದು ವಿಚಾರ ಬಹಳ ಚರ್ಚೆ ಆಯಿತು. ನೀವು ಯಾವುದರಲ್ಲಾದರೂ ಎಲೆಕ್ಷನ್ ಮಾಡಿ, ನಾವೆಲ್ಲದಕ್ಕೂ ಕೂಡ ಸಜ್ಜಾಗಿದ್ದೀವಿ ಅಂತ ಬಿಜೆಪಿ ಅವರು ಕೂಡ ಹೇಳಿದ್ದಾರೆ. ಇನ್ನು ಮುಂದೆ ಬ್ಯಾಲೆಟ್ ಪೇಪರನ್ನು ಬಳಕೆ ಮಾಡಲಾಗುತ್ತೆ ಅಂತ ಕೂಡ ಸದ್ಯಕ್ಕೆ ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಒಂದು ವೇಳೆ ಏನಾದರೂ ಬ್ಯಾಲೆಟ್ ಪೇಪರ್ ಬಳಕೆ ಮಾಡಿಯೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಎಫೆಕ್ಟ್ ಆದರೆ ಆ ನಂತರ ಕಾಂಗ್ರೆಸ್ ಪಕ್ಷದವರ ನಿರ್ಧಾರ ಏನು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದ್ರೆ ಈ ಒಂದು EVM ಇಂದ ಮತಗಳ್ಳತನ ಮಾಡಲಾಗ್ತಾ ಇದೆ ಎಂಬ ಆರೋಪವನ್ನ ರಾಹುಲ್ ಗಾಂಧಿ ಅವರು ಮೊದಲಿನಿಂದಲೂ ಕೂಡ ಆರೋಪ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ.